ಬೆಂಗಳೂರಿನ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಏನೆಲ್ಲ ಸಮಸ್ಯೆಗಳಿವೆ, ವಾರ್ಡ್ಗಳಲ್ಲಿನ ಪರಿಸ್ಥಿತಿ, ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಿ ಸರ್ಕಾರದ ಗಮನ ಸೆಳೆಯಲು ನ್ಯೂಸ್ 18 ಅಭಿಯಾನ ನಡೆಸಿದೆ. ಇದುವೇ ಪಾಲಿಕೆ ಪಯಣ. ಇವತ್ತು ದಾಸರಹಳ್ಳಿಯಲ್ಲಿ ನ್ಯೂಸ್ 18 ರಿಯಾಲಿಟಿ ಚೆಕ್ ಮಾಡಿದೆ. ಈ ಕ್ಷೇತ್ರದಲ್ಲಿ ಒಟ್ಟು 8 ವಾರ್ಡ್ಗಳಿದ್ದು ಜನರ ಸಮಸ್ಯೆ ಇತರೆ ಕ್ಷೇತ್ರಗಳಿಗಿಂತ ಭಿನ್ನವಾಗಿಲ್ಲ. ಜಿಬಿಎ ಎಲೆಕ್ಷನ್ ವಾರ್ಡ್ ಸಮಸ್ಯೆಗಳ ಬಗ್ಗೆ ಇಲ್ಲಿನ ಜನ ಏನ್ ಹೇಳ್ತಾರೆ ನೋಡೋಣ ಬನ್ನಿ. ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆಗಳ ಚುನಾವಣೆಗೆ ಮುಹೂರ್ತ ಕೂಡಿ ಬಂದಿದೆ. ಇನ್ನೆರಡು ತಿಂಗಳಿನಲ್ಲಿ ಚುನಾವಣೆ ನಡೆಸೋದಕ್ಕೂ ಕೂಡ ರಾಜ್ಯ ಚುನಾವಣಾ ಆಯೋಗ ಸಜ್ಜಾಗಿದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ಜನರ ನಾಡಿ ಮಿಡಿತ ಅರಿಯೋದಕ್ಕೆ ನ್ಯೂಸ್ 18 ಕನ್ನಡ ಮುಂದಾಗಿದೆ. ಇದುವೇ ಇವತ್ತಿನ ವಿಶೇಷ ಪಾಲಿಕೆ ಪಯಣ. ನಾನು ಆಶಿಕ್ ಮುಲ್ಕಿ. ಇವತ್ತಿನ ನಮ್ಮ ಪಾಲಿಕೆ ಪಯಣ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಡೆಯಲಿದೆ. ಒಟ್ಟು 8 ವಾರ್ಡ್ಗಳಿರುವಂತಹ ವಿಧಾನಸಭಾ ಕ್ಷೇತ್ರ ಇದು. ದಾಸರಹಳ್ಳಿ, ಶೆಟ್ಟಿಹಳ್ಳಿ, ಮಲ್ಲಸಂದ್ರ, ಬಾಗಲಗುಂಟೆ, ಮಂಜುನಾಥ ನಗರ, ನೆಲೆ ಮಹೇಶ್ವರಮ್ಮ ದೇವಸ್ಥಾನ ವಾರ್ಡ್, ಕಮ್ಮಗೊಂಡನಹಳ್ಳಿ ಮತ್ತು ಅಬ್ಬಿಗೆರೆ. ಈ ಒಟ್ಟು 8 ವಾರ್ಡ್ಗಳ ವ್ಯಾಪ್ತಿಯಲ್ಲಿರುವಂತಹ ಜನರ ಸಮಸ್ಯೆಗಳೇನು, ಸವಾಲುಗಳೇನು, ಅಹವಾಲೇನು, ಜೊತೆಗೆ ಪಾಲಿಕೆ ಚುನಾವಣೆ ನಡೆಯದೇ ಇರೋದ್ರ ಬಗ್ಗೆ ಇಲ್ಲಿರುವಂತಹ ಜನರ ಅಭಿಮತ ಏನು ಅನ್ನೋದನ್ನ ಇವತ್ತಿನ ಪಾಲಿಕೆ ಪಯಣದಲ್ಲಿ ನಾವು ನೋಡ್ತಾ ಹೋಗೋಣ. ಇವತ್ತಿನ ಪಾಲಿಕೆ ಪಯಣದಲ್ಲಿ ನಾವು ಮೊದಲು ನೆಲೆ ಮಹೇಶ್ವರಮ್ಮ ದೇವಸ್ಥಾನದ ವಾರ್ಡ್ ಕಡೆಗೆ ಬಂದಿದ್ದೀವಿ. ಇಲ್ಲೂ ಕೂಡ ಸಾಕಷ್ಟು ಸಮಸ್ಯೆ ಸಾರ್ವಜನಿಕರು ಎದುರಿಸ್ತಾ ಇದ್ದಾರೆ. ಚುನಾವಣೆ ನಡೆಯದಿರೋದ್ರ ಬಗ್ಗೆ ಇಲ್ಲಿರುವಂತ ಜನರ ಅಭಿಪ್ರಾಯ ಏನು ಅನ್ನೋದನ್ನ ಬನ್ನಿ ಅವ್ರನ್ನೇ ಮಾತಾಡಿಸ್ತಾ ತಿಳ್ಕೊಳ್ಳೋಣ. ಜನಪ್ರತಿನಿಧಿ ಇದ್ರೆ ಕೆಲಸ ಕಾರ್ಯಗಳು ಚೆನ್ನಾಗಾಗುತ್ತೆ. MLA ಎಲ್ಲೋ ಇರ್ತಾರೆ, ಎಲ್ಲೋ ಹೋಗ್ತಾರೆ. MLA ಚಿಕ್ಕಪಟ್ಟೆ ಕೆಲಸಗಳು ಅಯ್ಯಪ್ಪ ಇಲ್ಲಿ ಕ್ಷೇತ್ರಗಳು ಸಿಕ್ಕುವುದೇ ಅಪರೂಪ. ಅದರಿಂದ ಚುನಾವಣೆ ಆದರೆ ಒಬ್ಬ ಪ್ರತಿನಿಧಿ ಇರ್ತಾರೆ, ಇಲ್ಲಿ ಏರಿಯಾದಲ್ಲಿ ಇರ್ತಾರೆ. ನಮಗೆ ಎಲ್ಲ ಬಡಬಗ್ಗರಿಗೂ ಮತ್ತು ಸರ್ವೇ ಸಾಮಾನ್ಯ ಇರುವಂಥ ಜನಗಳಿಗೂ ಸಿಗ್ತಾರೆ. ಅವರು ಅವ್ರ ಹತ್ರ ಹೋಗಿ ಕಷ್ಟ ಸುಖಗಳಿಗೆ ಮೊದಲು ಕೆಲಸ ಕಾರ್ಯಗಳಿದ್ರೆ ಮಾಡಿಸ್ಕೊಬೋದು. MLA ಹತ್ರ ಏನು ಮಾಡ್ಸೋಕ್ಕಾಗುತ್ತೆ, MP ಹತ್ರ ಏನು ಮಾಡ್ಸೋಕ್ಕಾಗುತ್ತೆ? ಅಧಿಕಾರಿಗಳಲ್ಲಿ ಅವ್ರು ಬಂದಿರ್ತಾರೆ, ಇವ್ರು ಬರೋದು. ಆ ಭಯ ಇದಿರ್ತಾರೆ. ಯಾರಿಗಾದ್ರೂ ಒಬ್ಬ ಅಧಿಕಾರಿ ಭಯ ಬೀಳಬೇಕಾದ್ರೆ ಇಲ್ಲಿ ನಾವು ಒಬ್ಬ ಪ್ರತಿನಿಧಿ ಇದ್ರೆ ಅವ್ರಿಗೆ ಭಯ ಇರುತ್ತೆ. ಅವ್ರಿನ್ ಬೆಳಗ್ಗೆ ಎದ್ದು ಇದು ಮಾಡ್ತಾರಪ್ಪ, ಗಲಾಟೆ ಮಾಡ್ತಾರೆ, ಅವ್ರ ಕೆಲಸ ಕಾರ್ಯ ಮಾಡಬೇಕು ಅಂತ ಕಿವಿ ಇಡ್ತಾರೆ. ಅಲ್ಲಿ ಇಲ್ಲಿ ಇಲ್ವಲ್ಲ, ಇವರೇ ಸಿಕ್ಕೋದಿಲ್ಲ. ಡ್ರೈನೇಜ್ ಪೂಜೆ ಮಾಡಿದ್ರು ಮಾನ್ಯ ಶಾಸಕರು. ಅವ್ನಿಗೆ ಶಾಸಕ ಅಂತ ಹೇಳಕ್ ನಂಗೆ ನಾಚಿಕೆ ಆಗುತ್ತೆ. ನಾನು ನೇರವಾಗಿ ಹೇಳೋ ಅಭ್ಯಾಸ, ನನಗೇನು ಭಯ ಇಲ್ಲ. ಆದರೆ ಇದುವರೆಗೂ ಅದನ್ನ ಕೆಲಸನೇ ಆಗಿಲ್ಲ. ದುಡ್ಡೆಲ್ಲೋಯ್ತು ಅಂತಾನೆ ಗೊತ್ತಿಲ್ಲಪ್ಪ. ಕಾರ್ಪೊರೇಷನ್ ಚುನಾವಣೆ ನಡಿಬೇಕು ಬೇಡವು ಅಂತ? ನಡಿಬೇಕು. ಯಾಕೆ ಮುಖ್ಯ? ಕಾರ್ಪೊರೇಟರ್ಗಳು ಯಾರು ಇಲ್ಲವಲ್ಲ, ಯಾರು ಇಲ್ಲ. ಎಲೆಕ್ಷನ್ ಮಾಡ್ತಾ ಇಲ್ವಲ್ಲ ಇವರು? ಮಾಡಬೇಕು. MLA ಅವರು ಒಬ್ರು ಇದ್ದಾರೆ, ಅದಕ್ಕೆ ಅವರು ಕಾರ್ಪೊರೇಟರ್ಗಳು ಇದ್ರೆ ತಾನೇ ಕೆಲಸಗಳಾಗೋದು. ಏನೂ ಇಲ್ಲ. ಕಾರ್ಪೊರೇಷನ್ ಚುನಾವಣೆ ನಡೆಸಬೇಕು ಬೇಡವು ಅಂತ ಜನರನ್ನು ಕೇಳ್ತಾ ಇದ್ವಿ. ಸರ್, ಫಸ್ಟ್ ಮಾಡಿದ್ರೆ ಒಳ್ಳೇದು ಸರ್. ನೋಡಿ, ರೋಡು ಇವ್ರು ಹಾಕಿ 15 ವರ್ಷ ಆಯಿತು. 15 ವರ್ಷದಿಂದ ಒಂದು ಟ್ಯಾಪೆ ಹಾಕಿಲ್ಲ. ನಿನ್ನೆ ಬಂದು 2 ನಿಮಿಷ ಹಿಂಗೆ ಟ್ಯಾಪೆ ಹಾಕಿ ಅರ್ಧ ನಿಮಿಷದಲ್ಲಿ ಟ್ಯಾಪೆ ಹಾಕ್ಬಿಟ್ಟು ಹೋಗೋರೆ. ಏನಕ್ಕೂ ಇಲ್ಲ. ಕಿತ್ತೋಗಿ ಒಂದು ವಾರ ಕಿತ್ತೋಗೈತೆ, ಒಂದು ವಾರಕ್ಕೆ ಕಿತ್ತೋಗೈತೆ. ಈ ಥರ BJP MLA ನಮಗೆ ಬೇಡ. ನಮಗೆ ಕಾರ್ಪೊರೇಟ್ ಎಲೆಕ್ಷನ್ ಆಗಲಿ, ಪಕ್ಕ ನಮಗೆ ರೋಡ್ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಮಾಡ್ಕೊಳ್ಳಿ. ಸರ್, ಸಮಸ್ಯೆ ಇರೋ ನೀರಿಂದು, ರೋಡಿಂದ ಸಮಸ್ಯೆ ಸರ್. ಇಲ್ಲಿ ಕಸದ ಸಮಸ್ಯೆನೂ ಇದೆ. ಎಲ್ಲಂದ್ರಲ್ಲಿ ಕಸ ಹಾಕ್ತಾರೆ, ಯಾರು ಸರಿಗೆ ಬರಲ್ಲ, ಇಲ್ಲಿ ಸರಿಗೆ ರೆಸ್ಪಾನ್ಸ್ ಕೊಡಲ್ಲ. ಅಲ್ಲೋಗಿ ಹೇಳ್ದ ಅಂದ್ರೆ ನಮ್ಮೇಲೆ ದೌರ್ಜನ್ಯ ಮಾಡ್ತಾರೆ. ಯಾಕೆ ಮುಖ್ಯ ಕಾರ್ಪೊರೇಟರ್ಗಳು? ಎಲ್ಲಿ ನೋಡಿ ಹೆಂಗಿದೆ ರೋಡ್ಗಳಲ್ಲಿ ಎಲ್ಲ ರಸ್ತೆ ಬದಿಲಿ ಇಲ್ಲಿ ಬೆಳಿಗ್ಗೆ ಸ್ಕೂಲಿಗೆ ಬಿಡ್ಬೇಕಾದ್ರೆ ಹಿಡಿಬೇಕು. ನೀವು ಬಂದು ಓಡಾಡಕ್ಕೆ ಓಡಾಡ್ತಾರಲ್ಲ, ಹೋಗೋದಕ್ಕೆ ಆಗಲ್ಲ ಸ್ಕೂಲಿಗೆ ಬಿಡಕ್ಕೆ ಮಕ್ಕಳನ್ನ. ಅಷ್ಟು ಇದಿರುತ್ತೆ ಕ್ರೌಡ್. MLA ಅಧಿಕಾರಿಗಳಿದ್ರೆ ಆಗಲ್ವಾ? ಸೊ ಅವ್ರು ಹೇಳಿದಾಗ ಒಂದು ವಾರ ಇರುತ್ತೆ ಸರ್, ಅಷ್ಟೇ. ಆಮೇಲೆ ತಿರ್ಗಿ ಯಥಾಸ್ಥಿತಿನೂ ಬರುತ್ತೆ. ಯಾರು ಹೇಳೋರು ಕೇಳೋರಿಲ್ಲ ಅನ್ನೋ ಥರದಲ್ಲಿ ಆಗ್ಬಿಟ್ಟಿದೆ. ಅಷ್ಟೇ. ಏನು 12 ವರ್ಷ ಆಯ್ತಲ್ಲ ಎಲೆಕ್ಷನ್ ನಡೆದು. ಮಾಡಿದ್ರೆ ಒಳ್ಳೇದು. ಹಿಂಗೆ ಮುಂದುವರೆದ್ರೆ ಹೆಂಗೆ ಕತೆ? ಇನ್ನು ತುಂಬಾ ಕಷ್ಟ ಆಗುತ್ತೆ. ಇವ್ರು ಇನ್ನೂ ಏನು ಮಾಡ್ತಾರೆ ಅನ್ನೋ ಯಾವ ಸೂಚನೆನೂ ಕೊಡ್ತಾರೆ. ಕಾರ್ಪೊರೇಷನ್ ಎಲೆಕ್ಷನ್ ಮಾಡ್ಬೇಕಪ್ಪ. ಈ ಥರ ರೋಡ್ ಕಿತ್ತಾಕಿ, ಎತ್ತುವಾನೆ ಎಬ್ಬರಿಸಿ, ಎಲ್ಲ ಗೋಳೆ ಎಬ್ಬರಿಸಿದ್ರೆ
ಕಾರ್ಪೊರೇಷನ್ ಎಲೆಕ್ಷನ್ ಹೆಂಗ್ ಮಾಡಿ ಏನ್ ಮಾಡಿ ಉದ್ಧಾರ ಮಾಡ್ತೀರಾ? ಅಲ್ಲ, ಕೆಲವ್ರು ಹೇಳ್ತಾರೆ MLA ಇದ್ದಾರಲ್ಲ, ಅಧಿಕಾರಿಗಳಿದ್ದಾರಲ್ಲ, ಸಾಕು ಹಿಂಗೆ ನಡ್ಕೊಂಡು ಹೋಗ್ಲಿ ಅಂತ. ಮಾಡ್ಲೇಬೇಕ್ರಿ, ಮಾಡಿದ್ರೇನೆ ಸರ್ಕಾರ ಚೇಂಜ್ ಆಗ್ತಾ ಇದ್ರೇನೆ ನಮ್ಗೂ ಒಳ್ಳೇದಾಗೋದು. ಯಾಕೆ ಮುಖ್ಯ ಕಾರ್ಪೊರೇಟರ್ಗಳು ಒಂದು ಏರಿಯಾಗೆ, ಒಂದು ವಾರ್ಡ್ಗೆ? ಏನಕ್ಕೆ ಮರ, ಸುಮ್ಮನೆ ನಾನು ಗೆದ್ದಿದ್ದೀನಿ ಅಂತಾರೆ, ಗೆದ್ದಾಗ ಅವ್ರ ಮನೆಗೆ ಇರ್ತಾರೆ, ಅವ್ರವ್ರ ಕಾಸು ಇಸ್ಕೊಂತಾರೆ, ಅವ್ರ ಮನೆಗಳಿಗೆ ಇರ್ತಾರೆ. ಇಲ್ಲೇನಿಲ್ಲ, ಬಿದ್ದಿರೋದೇ ಲೋಕಲ್ನವ್ರಿಗೆ. ವ್ಯಾಪಾರ ಮಾಡ್ಕೊಂಡು ತಿನ್ನೋರಂತ ಹೊಡೋರಿಗೇನೆ ಹೊಡ್ತಾ. ಕಾರ್ಪೊರೇಷನ್ ಎಲೆಕ್ಷನ್ ಮೊದಲು ನಡೆಸಬೇಕು. ಏನ್ 12 ವರ್ಷ ಆಯ್ತಲ್ಲ, ಯಾರು ನಡೆಸ್ತಾನೆ ಇಲ್ಲ. ಬಿಜೆಪಿ ಅವರು ನಡೆಸಿಲ್ಲ, ಕಾಂಗ್ರೆಸ್ ಅವರು ನಡೆಸ್ತಾ ಇಲ್ಲ. ಬಿಜೆಪಿ ಅವ್ರು ಮಾಡಿಬಿಟ್ಟು ಹೋಗಿದ್ದು ದಾರಿ ಇವರು ಹಿಡ್ಕೊಂಡು ಹೋಗಿದ್ದಾರೆ. ಬಿಜೆಪಿ ಅವ್ರು ಮಾಡಿ ತಪ್ಪದು. ಮೊದಲು ಆ ಟೈಮ್ಗೆ ಮಾಡ್ಬಿಡ್ಬೇಕಾಗಿತ್ತು. ಅವ್ರು ಮಾಡಿದ್ರೆ ಇವರು ಮಾಡ್ತಾ ಇದ್ರು. ಈಗೇನಾಗಿದೆ, ಅವ್ರ ಮೇಲೆ ಇವ್ರು ಹೇಳ್ತಾರೆ, ಇವರು ಅವ್ರ ಮೇಲೆ ಹೇಳ್ತಾರೆ. ಕರೆಕ್ಟ್ ಟೈಮಿಗೆ ಎಲೆಕ್ಷನ್ ಆಗ್ಬಿಟ್ಟಿದ್ರೆ ಇಷ್ಟ ಆಗ್ತಾನೆ ಇರ್ಲಿಲ್ಲ. 2 ಟರ್ಮ್ ಆಗೋಗಿರೋದು. ಹೌದೌದು, ಎಲೆಕ್ಷನ್ ಆಗೋಗಿರೋದು. ಯಾರು ಒಳ್ಳೇದ್ ಮಾಡ್ತಾರೋ ಅವ್ರು ಗೆಲ್ತಾರೆ ಅಷ್ಟೇ. ಯಾರು ಒಳ್ಳೇದ್ ಮಾಡುತ್ತೀರೋ ಜನಗಳಲ್ಲಿ ಅವ್ರು ಗೆಲ್ತಾರೆ. 7-8 ವರ್ಷದಿಂದ ಎಲೆಕ್ಷನ್ ಇಲ್ಲ, ಏನು ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ. ಅದಕ್ಕಾಗಿ ಎಲೆಕ್ಷನ್ ಮಾಡಬೇಕು. ಏನೇನು ಸಮಸ್ಯೆ ಈ ಕಡೆ? ಎಲ್ಲ ರೀತಿ ಸಮಸ್ಯೆ, ರೋಡ್ ಸರಿ ಇಲ್ಲ, ಪಾರ್ಕ್ ಮೇಂಟೆನೆನ್ಸ್ ಇಲ್ಲ, ಎಲ್ಲ ರೀತಿ ಸಮಸ್ಯೆ ಇದೆ. ಏನು ಸರ್ಕಾರ ಮಾಡುತ್ತೆ ಅಂತ ಅನ್ಸುತ್ತೆ? 12 ವರ್ಷ ಆಯ್ತಲ್ಲ. ಮಾಡ್ಬೋದು, ಮಾಡಬೇಕು, ಮಾಡ್ಬೋದಲ್ಲ, ಕಷ್ಟ ಆಗುತ್ತೆ ಮುಂದಕ್ಕೆ. ಮುಂದಕ್ಕೆ ಕಷ್ಟ ಆಗ್ತದೆ. ಕಾರ್ಪೊರೇಷನ್ ಚುನಾವಣೆ ಮಾಡಬೇಕು. ಯಾಕೆಂದ್ರೆ ಕೆಲಸ ವಿರೋಧಿಗಳು ಜನಕ್ಕೆ MLA ಒಬ್ರು ಇದ್ರೆ ಇವ್ರು ಇಲ್ಲಿ ರೋಡ್ ಎಲ್ಲ ನೋಡ್ಬೇಕಲ್ಲ ಜನ. ಅವರು ಎಲ್ಲೋ ಒಂದ್ ಕಡೆ ನೋಡ್ಬಿಟ್ರೆ ಇಲ್ಲೆಲ್ಲ ಅಭಿವೃದ್ಧಿ ಮಾಡೋದು ಹೆಂಗೆ? ಏನೋ ಇದ್ರೆ ಒಂದು ಕೆಲಸ ಮಾಡಿಸ್ತಾರೆ. ಒಳ್ಳೆ ಇರಬೇಕು ಕೆಲಸ ಮಾಡೋಕ್ಕೆ. ಸರ್, ಏನಾಗಿದೆ, ಚುನಾವಣೆಗೂ ಈಗ ನಡೆದು 6 ವರ್ಷ ಮುಗಿದು ಪೀರಿಯಡ್ ಮುಗಿದು ಜನಪ್ರತಿನಿಧಿಗಳು ಸ್ಥಳೀಯವಾಗಿಲ್ಲ. ನೋಡ್ಕೊಂಡು ಬಾಡಿ ಅಂಗದಿದ್ರೆ ಸಮಸ್ಯೆಗಳನ್ನ ಜನಪ್ರತಿನಿಧಿಗಳು ಹೆಂಗಡಕ್ಕಾಗೋದಿಲ್ಲ. ಹೆಂಗೂ ಕೈಗೂ MLA ಸಿಗೋದಂಗೆ MP ಸಿಗೋದಂಗೆ ಕಷ್ಟ ಆಗುತ್ತೆ. ಯಾಕೆಂದ್ರೆ MLA ಇರೋದು ಬೇರೆ ಕಡೆ, MP ಇರೋದು ಬೇರೆ ಕಡೆ, ಅವ್ರು ಕೇಂದ್ರ ಸಚಿವರು ನಮ್ಮ ಕೈ ಸಿಗ್ಬೇಕಂದ್ರೆ ಸಿಗೋದಿಲ್ಲ. ನಾವು ಹೆಂಗೂ ತೋಡ್ಕೊಳಕ್ಕಾಗೋದಿಲ್ಲ, ಜನ ಓಡಾಡೋಕ್ಕಾಗೋದಿಲ್ಲ. ಶಾಲಾ ಮಕ್ಕಳಿಗೆ ಓಡಾಡಬೇಕು. ಇದಕ್ಕೆ ಅನುಕೂಲವಾಗಿ ರೀತಿ ಅದಾಗಬೇಕು. ಅದಕ್ಕೆ ತುಂಬ ಅನುಕೂಲ ಆಗುತ್ತೆ. ನೆಲೆ ಮಹೇಶ್ವರಮ್ಮ ವಾರ್ಡ್ ಕಡೆಯಿಂದ ಇದೀಗ ಕಮ್ಮಗೊಂಡಹಳ್ಳಿ ವಾರ್ಡ್ ಕಡೆಗೆ ಬಂದಿದ್ದೀನಿ. ಹಾಗಾದ್ರೆ ಈ ವಾರ್ಡ್ ನಲ್ಲಿರುವಂತ ಜನರ ಸಮಸ್ಯೆ ಏನು, ಅಭಿಪ್ರಾಯ ಏನು, ಬನ್ನಿ ಅವ್ರನ್ನೇ ಮಾತಾಡಿಸ್ತಾ ತಿಳ್ಕೊಳ್ಳೋಣ. ಇದು ಈಗ ಕಮ್ಮಗೊಂಡಹಳ್ಳಿ ರೋಡ್ ಏನಿದೆ ಅಂತಂದ್ರೆ ಇಲ್ಲಿಂದ ಅಬ್ಬಿಗೆರೆವರೆಗೂ ಟ್ರಾಫಿಕ್ ಜಾಮು. ಸಾಯಂಕಾಲ ಈವ್ನಿಂಗು 5 o'clock ಇಂದ 7 o'clock ಇಲ್ಲಿ ರೋಡಲ್ಲಿ ಏಕ್ಲು ಗಾಡಿಗಳು ನಿಲ್ಲಿಸ್ತಾರೆ. ಆ ಕಡೆಯಿಂದ ಗಾಡಿಗಳು ಬರೋಕೆ ಕಷ್ಟ ಆಗುತ್ತೆ, ಈ ಕಡೆಯಿಂದ ಗಾಡಿಗಳು ಬರೋಕೆ ಕಷ್ಟ ಆಗುತ್ತೆ. BMTC ಬಸ್ ಅವರಂತೂ ಡ್ರೈವರು, ಕಂಡಕ್ಟರ್ಗಳು ತುಂಬಾ ಸಫರ್ ಪಡ್ತಾರೆ. ಇದು ಯಾರು ಹೇಳೋರು ಇಲ್ಲ. ಒಂದು ಗಾಡಿ ಎತ್ತು ಅಂತ ಹೇಳಿದ್ರೆ, ಕಾರ್ ಎತ್ತು ಅಂತ ಹೇಳಿದ್ರೆ ತುಂಬಾ ಗಾಂಚಲಿ ಮಾತಾಡ್ತಾರೆ. ನೋಡಿ ಇವಾಗ ಎಷ್ಟು ಕಷ್ಟಪಡ್ತಾರೆ ಗೊತ್ತಾ. ಈ ಪರವಾಗಿಲ್ಲ, ಈಗ ಅಷ್ಟೊಂದೇನು ಟ್ರಾಫಿಕ್ ಇರಲ್ಲ. ಸಾಯಂಕಾಲ ಒಂದು 5 ಗಂಟೆಯಿಂದ 7 ಗಂಟೆ ತನಕ ತುಂಬಾ ಕಷ್ಟ ಇದೆ. ತುಂಬಾ ಅಂದ್ರೆ ತುಂಬಾ ಕಷ್ಟ ಇರುತ್ತೆ. ಅಷ್ಟು ಟ್ರಾಫಿಕ್ ಸಮಸ್ಯೆ ಎಲ್ಲ ಜಾಸ್ತಿ. ಕಷ್ಟ ಸಮಸ್ಯೆ ಅದೆಲ್ಲ ಕ್ಲಿಯರ್ ಮಾಡ್ತಾ ಇದ್ದಾರೆ. MLA ಅಧಿಕಾರಿಗಳು ಬರ್ತಾರೆ, ಅವೆಲ್ಲ ಬಂದು ಮಾಡ್ತಾರೆ, ಎಲ್ಲ ನೋಡ್ತಾರೆ. ಈ ರೋಡ್ ಟ್ರಾಫಿಕ್ ಸಮಸ್ಯೆ ಇದೆ. ಕಾರ್ಪೊರೇಟರ್ಗಳು ಯಾಕೆ ಬೇಕು? ಇರ್ಲಿ, ಅವ್ರದ್ದು ಇದೆ ಎಲ್ಲ ನೋಡ್ಕೊಳ್ತಾರೆ ಎಲ್ಲ ಬಂದು ಎಲ್ಲರೂ. ಅಲ್ಲಿ ಅಧಿಕಾರಿಗಳಿದ್ರೆ ಆಗಲ್ಲ. MLA ಅವರೆಲ್ಲ ಎಲ್ಲೋ ಮನೇಲಿ ಮೂಲೆಯಲ್ಲಿ ಮಲಗಿರ್ತಾರ. ಎಲ್ಲಿ ಯಾವಾಗ ಬರ್ತಾರೆ MLA? ಮುನ್ರಾಜ್ MLA ಇಲ್ಲಿ ಬಂದ್ರು ಗೆದ್ದ ತಕ್ಷಣ ನೋಡಿ ಅವಿಗೆರೆಲ್ಲ ಫುಲ್ಲಾಗಿ ರೋಡ್ಗಳು ಹಾಕಿಲ್ಲ, ತಾರ್ ರೋಡು ಆಯ್ತು. 10 ವರ್ಷ ಆಯ್ತು. ಯಾಕೆ ಹಾಕಿಲ್ಲ? ಅದು ಕೇಳಿದ್ದು ಆಗ್ತದೆ ಆಗ್ತಾ ಇಲ್ಲ. ಬಹಳ ಸಮಸ್ಯೆ ಇದೆ ಈ ಕಡೆ. ಆ ಕಡೆ ಅಬಿಗೆರೆ ಹೋದ ರೋಡ್ಗಳು ವೆರಸ್ಟ್ ಆಗಿದೆ. ಕಮ್ಮಗೊಂಡಹಳ್ಳಿ ಇಲ್ಲಿ ಸಂಜೆ ರೋಡೆಲ್ಲ ವೆರಸ್ಟ್ ಆಗಿದೆ. ಕಾರ್ಪೊರೇಷನ್ ಚುನಾವಣೆ ನಡೆಸಬೇಕು ಬೇಡವೋ ಅಂತ? ನಡೆಸ್ಬೇಕು ಸರ್. ಯಾಕಂದ್ರೆ ಒಂದು ಕಾರ್ಪೊರೇಟರ್ ಅಂದ್ರೆ ಇರಬೇಕಲ್ಲ ಸರ್. MLA ಎಲ್ಲೋ ಇರ್ತಾರೆ, ಕಾರ್ಪೊರೇಟರ್ ಇದ್ರೆ ಒಂಥರ ಮರ್ಯಾದೆ, ನಮಗೂ ಒಂಥರ ಖುಷಿ. ಏನೋ ಕೆಲಸ ಆಗ್ಬೇಕಾದ್ರೆ ಸಣ್ಣ ಪುಟ್ಟ ಹೋಗಿ ಮಾಡಿಸ್ಬೋದು. MLA ಇದ್ರೆ ಆಗಲ್ವಾ ಇದೆಲ್ಲ? MLA ಇದ್ರೆ ಆಗ್ತೈತೆ. ಅವ್ರು MLA ಅವರು ಎಲ್ಲೆಲ್ಲ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಕಾರ್ಪೊರೇಟರ್ ಅಂದ್ರೆ ಇಲ್ಲ ಮನೆ ಮುಂದೆ ಇರ್ತಾರೆ, ಪಟ್ ಅಂತ ಹೋಗ್ಬೋದು. ನಮ್ಮ ಏರಿಯಾದಲ್ಲಿ ಇರ್ತಾರೆ, ಕೈ ಸಿಗ್ತಾರೆ. ಇಲ್ಲಿ MLA ಅನ್ನೋದು ನಮ್ಮ ಕಣ್ಣಿಗೆ ಕಾಣಿಸಿಲ್ಲ. ಬರ್ತಾರೆ, ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ ಕಮ್ಮಗೊಂಡಹಳ್ಳಿಯಲ್ಲಿ ಆ ಥರ. ಸರ್, ಯಾರು ಅಂತಾನೆ ಗೊತ್ತಿರಲ್ಲ, ಬರ್ತಾರೆ ಸ್ಟೈಲ್ ಕಾರಲ್ಲಿ ಬಂದು ಕಾರಲ್ಲಿ ಹೊಂಟಾತಾರೆ ಅವರು. ಅವನ ಅಧಿಕಾರಿನ ಯಾವ್ದು ಸಂಬಂಧಪಟ್ಟನೋ, BDA ಸಂಬಂಧಪಡ್ತಾನ, ಜಲಮಂಡಿಗೆ ಸಂಬಂಧಪಡ್ತಾನ, ಕೇಬಲ್ ಸಂಬಂಧಪಟ್ಟನ, ಯಾವ್ದು ಅಂತಾನೆ ಗೊತ್ತಿರಲ್ಲ. ಬರ್ತಾರೆ, ಅವ್ರ ಪಾಡಿಗೆ ಹೋಗ್ತಾರೆ, ಎಲ್ಲ ಆಗಿದೆ ಅಂತ ಬಿಲ್ ಮಾಡ್ಕೊಂಡು ಹೋಗ್ತಾರೆ ಅವರು. ಕೇಳೋರಿಲ್ಲ ಅವ್ರಿಗೇನು ಪರ್ಸೆಂಟೇಜ್ ಲೆಕ್ಕ. ಸರ್ ಈಗ ನೋಡ್ಕೊಂಬಂದಿದ್ದೀನಿ ಸರ್, ಸೈನ್ ಆಗಿದೆ ಸರ್, ನಿಮ್ಮ ಫೈಲ್ ನೀವು ಮೂವ್ ಮಾಡ್ಕೊಳ್ಳಿ. ಇದೇ ನಡೀತಾ ಇರೋದು. ನಾವು ದಿನ ಓಟ ಆಡಿಸ್ಬೇಕು, ಕೂಲಿ ಕೆಲಸ ಮಾಡಬೇಕು. ನಮ್ಗೆ ಕಷ್ಟ ತಪ್ಪಿದ್ದಲ್ಲ. ದಿನ ಬೆಳಗ್ಗೆ ಹಾಕೋದು ಸಿಗೋದೇ ಆಟೋ ಡ್ರೈವರ್ಗಳು, ಕ್ಯಾಬ್ ಡ್ರೈವರ್ಗಳು, ಈ ಅಂಥವ್ರಿಗೆ ಸಿಗೋದು ಈ ಅಧಿಕಾರಿಗಳಿಗೆ.
ಅದೇನೋ ಅಂತಾರಲ್ಲ, ಕಾರ್ಪೊರೇಷನ್ ಇಲೆಕ್ಷನ್ ಆದ್ರೆ ಕಾರ್ಪೊರೇಟರ್ಗಳು ಬರ್ತಾರಲ್ಲ, ಅವಾಗ ಈ ಸಮಸ್ಯೆ ಎಲ್ಲ ಬಗೆಹರಿಯುತ್ತೆ ಅನ್ಸುತ್ತಾ? ಏನೋ ಇರೋದ್ರಲ್ಲಿ ಸ್ವಲ್ಪ ನೇರ ಹೇಳ್ಕೊಂಬೋದ ಹೋಗಿ ಅವ್ರ ಹತ್ರ, ಸ್ವಲ್ಪ ನೇರ ಹೋಗಿ ಹೇಳ್ಕೊಂಬೋದ ಕಷ್ಟಗಳನ್ನ ಇರೋದ್ರಲ್ಲಿ. ಒಂದು ₹1 ಬಾಗಿ ಅಂದ್ರೆ ಒಂದು 25% ಆಗುತ್ತೆ. ಚುನಾವಣೆ ನಡೆಸ್ಬೇಕಾ? ನಡೆಸ್ರೆ ಒಳ್ಳೇದೇ ಸರ್. ಇಲ್ಲಿ ಯಾರಂತ ಹೋಗಿ MLA ಇದ್ದಾರೆ, MLA ಇದ್ ಕಡೆ ತಿರುಗು ನೋಡಲ್ಲ, ಯಾವತ್ತೋ ಒಂದ್ಸಲಿ ಬರ್ತಾರೆ, ಯಾವತ್ತೋ ಒಂದ್ಸಲಿ ಹೋಗ್ತಾರೆ. ಕಾರ್ಪೊರೇಟರ್ಗಳೆಲ್ಲ ಯಾರನ್ನ ಇದ್ದಂದ್ರೆ ಮನೆ ಹತ್ರ ಇರ್ತದೆ, ಅವ್ರ ಮನೆ ಮುಂದೆ ಹೋಗಿ ಕುಂತ್ಕೊಂಡು ಅದು ಮಾಡಿ ಇದು ಮಾಡಿ ಅಂತ ಹೇಳಿಸ್ಬೋದು. ಕಚೇರಿಗಳು ಗಲೀಜುಗಳು ಜಾಸ್ತಿ ಆಗ್ತಾರೆ. ಈ ಕಮ್ಮಗೊಂಡಹಳ್ಳಿಯಲ್ಲಿ ಈಗ ಇಲೆಕ್ಷನ್ ಆದ್ರೆ ಯಾರು ಗೆಲ್ಬೋದು ಅಂತ ಅನ್ಸುತ್ತೆ? ಅದು ಗೆಲ್ಬೇಕಂದ್ರೆ ಪಾರ್ಟಿ ಮೇಲೆ ಡಿಪೆಂಡ್ ಆಗುತ್ತೆ, ಅವ್ರವ್ರ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್, ಹೇಳಕ್ಕಾಗಲ್ಲ. ಕಾರ್ಪೊರೇಟರ್ಗಳು ಬೇಕಾ ನಿಮ್ಗೆ? ಕಾರ್ಪೊರೇಟರ್ಗಳಿದ್ರೇ ಕೆಲಸ ಆಗೋದು, MLAಗಳ ಹತ್ರ ಎಲ್ಲಿ ಕೆಲಸ ಆಗಲ್ಲ. MLAಗಳಿದ್ರೆ ಅವ್ರ ಹತ್ರ ನಾವು ಹೋಗೋಕ್ಕಾಗಲ್ಲ. ಕಾರ್ಪೊರೇಟರ್ಗಳಿದ್ರೆ ಇಲ್ಲಿ ನಮ್ಮ ಪಕ್ಕ ಇರ್ತಾರೆ, ಅವ್ರ ಹತ್ರ ಹೋಗಿ ಹೇಳಿದ್ರೆ ಬಂದ್ ಮಾಡ್ತಾರೆ. ಕಾರ್ಪೊರೇಟರ್ಗಳು ಇರ್ಬೋದು. MLA ಇದಾರೆ, ಅಧಿಕಾರಿಗಳಿದ್ದಾರೆ, ಸಾಕು ಬಿಡಿ ಅಂತಾರೆ ಕೆಲವರು. ಇವ್ರು ಬಂದ್ರು ಇವರು ಅಷ್ಟೇ ಅಂತಾರೆ. MLA ಹತ್ರ MP ಹತ್ರ ಹೋಗ್ಬೇಕಾದ್ರೆ ನಾವು ಆಫೀಸ್ಗೆ ಹೋಗ್ಬೇಕು, 1 ಅವರ್ 3 ಅವರ್ ಕಾಯ್ಬೇಕು. ಕೆಲಸ ಎಲ್ಲ ಬಿಟ್ಟು ಅಲ್ಲೇ ಕೂರ್ಬೇಕು. ಒಂದ್ ದಿವಸ ಕೆಲಸ ಎಲ್ಲ ನಮ್ಗೆ ಹಾಳಾಗುತ್ತೆ. ಅದೇ ಕಾರ್ಪೊರೇಟರ್ ಇದ್ರೆ ಅಂದ್ರೆ ಬೆಳಿಗ್ಗೆ ಅವ್ರ ಮನೆ ಹತ್ರ ಹೋಗಿ ಈ ತರ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಬಂದ್ ಮಾಡ್ಕೊಡ್ತಾರೆ. ಕಮ್ಮಗೊಂಡನಹಳ್ಳಿಯಿಂದ ಇದೀಗ ಅಬ್ಬಿಗೆರೆ ವಾರ್ಡ್ ಕಡೆಗೆ ಬಂದಿದ್ದೀನಿ. ಸೊ ಇಲ್ಲೂ ಸಾಕಷ್ಟು ಜನ ಓಡಾಡ್ತಾ ಇದ್ದಾರೆ, ಮಾರುಕಟ್ಟೆ ಇದೆ, ಪಾರ್ಕ್ ಇದೆ. ಸೊ ಅವ್ರನ್ನೆಲ್ಲ ಮಾತಾಡ್ಸೋಣ, ಏನು ಹೇಳ್ತಿದ್ದಾರೆ ಪಾಲಿಕೆ ಚುನಾವಣೆ ಬಗ್ಗೆ, ಅವ್ರಿಗಿರುವಂಥ ನಿಲುವೇನು, ಏನೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಕಾರ್ಪೊರೇಟರ್ಗಳು ಇಲ್ಲದೆ. ಬನ್ನಿ ಅವ್ರನ್ನೇ ನಾವು ಮಾತಾಡಿಸಿ ತಿಳ್ಕೊಳ್ಳೋಣ. ಸ್ಥಳೀಯ ಕೆಲಸ ಕಾರ್ಯಗಳು ನಡೀಬೇಕಾದ್ರೆ ಎಲ್ಲದಕ್ಕೂ ಅಲ್ಲಿ ಹೋಗೋಕ್ಕಾಗಲ್ಲ. ಇಲ್ಲಿ ಕಷ್ಟ ಸುಖ ಹೇಳ್ಕೋಬೋದು, ಅಥವಾ ರಸ್ತೆಗಳಲ್ಲಿ ಕರೆಂಟ್ನಲ್ಲಿ ಏನೇ ಸಮಸ್ಯೆ ಬಂದರೂ ಇವ್ರಿಗೆ ಹತ್ತಲ್ಲಿ ತಿಳಿಸ್ಕೋಬೋದು. ನಡೆಸೋದು ಒಳ್ಳೆಯ ಸೂಕ್ತ ಅಂತ ನಮ್ಮ ಭಾವನೆ. MLA ಅಧಿಕಾರಿಗಳಿದ್ರೆ ಆಗಲ್ವಾ ಕೆಲಸ? ಆದರೆ ಅವ್ರಿಗೆ ವ್ಯಾಪ್ತಿ ಜಾಸ್ತಿ ಇರ್ತದಲ್ಲ, ಎಲ್ಲ ಕಡೆ ಅವ್ರು ನೋಡೋದಕ್ಕೆ ಇರ್ತದೆ. ಎಷ್ಟೋ ಕಡೆ ಹೋಗ್ತಾರೆ, ಎಷ್ಟೋ ಕಡೆ ಬರ್ತಾರೆ. ನಾವು ಹೇಳೋದು ಅವ್ರಿಗೆ ಕೆಲವು ಟೈಮ್ ಗಮನ ಬರುತ್ತೆ, ಅವ್ರಿಗೆ ಬರೋದಿಲ್ಲ. ಸ್ಥಳೀಯರಾದರೆ ಸ್ವಲ್ಪ ಜನಗಳ ಸಂದರ್ಭ ಇರ್ತದಲ್ಲ, ಅದರಿಂದ ಅವ್ರ ಮಾತುಕರ ಬೆಲೆ ಕೊಟ್ಟು ಕೆಲಸ ಕಾರ್ಯ ಮಾಡಬೇಕು ಅಂತ ಭಾವನೆ ಬರುತ್ತೆ ಅಂತ ನಮ್ಮ ಲೆಕ್ಕಾಚಾರ. ಈಗ ಆಲ್ರೆಡಿ ಎಲೆಕ್ಷನ್ ಆಗಿ 15 ಆಗಿರೋದು, 2015ರಲ್ಲಿ. ಇಲ್ಲೂರ್ಗೆ ಎಲೆಕ್ಷನ್ ಆಗಿಲ್ಲ, 12 ವರ್ಷ ಆಗಿದೆ. ಇಲ್ಲಿ ಒಂದು ಕೆಲಸ ಕಾರ್ಯ ಮಾಡಬೇಕು, ನಾವು MLA ಹತ್ರ ಹೋಗ್ಬೇಕು. ಇಲ್ಲಾಂದ್ರೆ ಈಗ ಅಧಿಕಾರಿಗಳ ಕೈ ಕಾಲು ಹಿಡ್ಕೊಂಡು ಕೆಲಸ ಮಾಡಬೇಕು. ಅಧಿಕಾರಿಗಳು ಏನೇ ಫೋನ್ ಮಾಡಿದ್ರು ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ, ಫೋನ್ಗಳು ಎತ್ತಲ್ಲ. ಕೇಳಿದ್ರೆ ಫಂಡ್ಗಳಿಲ್ಲ, ದುಡ್ಡುಗಳು ಇಲ್ಲ ಅಂತಾರೆ ನಮ್ಮ ಹತ್ರನೇ. ನಾವು ಎಷ್ಟೋ ಫೈಟ್ಗಳು ಮಾಡಿ ಕೆಲಸಗಳು ಮಾಡಿಸ್ತಾ ಇದ್ದೀವಿ. ಎಲೆಕ್ಷನ್ ಆಗಬೇಕು, ಎಲೆಕ್ಷನ್ ಆದ್ರೇ ಇಲ್ಲಿ ಲೋಕಲ್ ಅದಕ್ಕೊಂದು ಕಾರ್ಪೊರೇಟರ್ ಅಂತ ಒಂದು ಇರ್ತಾರೆ. ಅವ್ರ ಕಡೆಯಿಂದ ಸುಮಾರು ಎಷ್ಟು ಕೆಲಸಗಳು ಇಲ್ಲ, ಅಧ್ವಾನ ಆಗೈತಾರೆ. ಊರು ಅಷ್ಟು ಅಧ್ವಾನ ಆಗೈತೆ. ಅಬ್ಬಿಗರಾಗಲಿ, ಕಮ್ಮಗೊಂಡಲ್ಲಾಗಲಿ, ನಿನ್ನೆ ಕೂಡ ಅಯ್ಯಪಟ್ಟಮ್ಮ ರೋಡಲ್ಲಿ ನೋಡಿದ್ರೆ ಕಾವೇರಿದು ನೀರು ಲೀಕೇಜ್ ಆಗ್ತಾ ಇದೆ. ಯಾರು ನೋಡೋರಿಲ್ಲ, ಫೋನ್ ಮಾಡಿ ಹೇಳಿದ್ರೇನೆ ಮಾಡ್ತಾರೆ. ಒಂದು ಅವರೇ ನೋಡ್ಕೊಂಡು ಮಾಡಲ್ಲ. ಈ ಕಮ್ಮಗೊಂಡಲ್ಲಿ ಹೇಳ್ಬೇಕು ಮಾಡ್ಬೇಕು. ಈ ಕಲಾನಗರ ರೋಡಲ್ಲಿ ಕಮ್ಮಗೊಂಡನಹಳ್ಳಿಯಲ್ಲಿ ಎಷ್ಟು ಗುಂಡಿಗಳು ಬಿದ್ದೈತೆ ಅಂದ್ರೆ, ಎಷ್ಟು ಸಲ ಹೇಳಿದ್ರು ನನಗೆ ಸಂಬಂಧ ಇಲ್ಲ, ನಿನಗೆ ಸಂಬಂಧ ಇಲ್ಲ. BWS ನನಗಿಲ್ಲ ಅಂತಾರೆ, BBB ನಮಗಿಲ್ಲ ಅಂತಾರೆ. ನಮ್ಗೆ ಯಾರನ್ನ ಕೇಳೋದು? ಕೇಳಿದ್ರೆ ನಮ್ಮ ಹತ್ರ ಫಂಡ್ಗಳಿಲ್ಲ ಮಾಡಕ್ಕೆ ಅಂತಾರೆ. ಕಾರ್ಪೊರೇಟರ್ಗಳು ಬೇಕಾ? ಬೇಕು. ಯಾಕೆ ಮುಖ್ಯ ಕಾರ್ಪೊರೇಟರ್ಗಳು? ಕುಂದು ಕೊರತೆ ವಿಚಾರಣೆ ಮಾಡಬಹುದು. ಇಲ್ಲಿ ನಾವು ಇದಕ್ಕೆ ಹೋಗಿ ಮಾಡೋಕ್ಕಾಗಲ್ಲ. ಅದು ಕಾರ್ಪೊರೇಟರ್ ಇದ್ರೆ ಇಲ್ಲಿ ಹೋಗ್ತಾರೆ, ನಮ್ಮ ಏನಕ್ಕೆ ಒಂದು 4 ಕೇಳಿದ್ರೆ ಒಂದನ್ನ ಮಾಡ್ಕೊಡ್ತಾರೆ ಅನ್ನೋ ಒಂದು ಕಾತರ ಇರುತ್ತೆ. ಈ MLA MPಗಳು ಹೋದ್ರೆ ನಾವು ಎಲ್ಲಿಂದ ಸಾಧ್ಯ? ಒಳಗಡೆ ಬಿಡಲ್ಲ ನಮ್ಮನ್ನ, ಆ ಲೆಕ್ಕ ಇರುತ್ತೆ. ನಡೆಸೋದು ಒಳ್ಳೇದು ಅಂತ. ಈಗ 12 ವರ್ಷ ಆಯ್ತಲ್ಲ, ನಡೆಸ್ತಾನೆ ಇಲ್ಲ. ಯಾವ ಗೌರ್ಮೆಂಟ್ ಬಂದ್ರು ನಡೆಸ್ತಾ ಇಲ್ಲ. ಇವ್ರು ಏನ್ ಮಾಡ್ತಾವ್ರೆ ಅಂದ್ರೆ ಗೊತ್ತಾಗ್ತಿಲ್ಲ. ಆಗಿದೆ. ಈ ಕಡೆ ಏನೇನು ಸಮಸ್ಯೆ? ಅಬ್ಬಿಕೆರೆ ಕಡೆ ಏನು ರೋಡ್ಗಳು ಸರಿ ಇಲ್ಲ ಅಷ್ಟೇ. ಅದಕ್ಕೆ 12 ವರ್ಷ ಆಯ್ತು ರಿಪೇರಿ ಮಾಡಿ, ಏನೂ ಮಾಡಿಲ್ಲ. ಕಾರ್ಪೊರೇಟರ್ಗಳಿದ್ರೆ ತಾನೇ ಅದೇ ಜವಾಬ್ದಾರಿ ತೊಡೋದು. ಯಾರು ತಂದ್ರೆ ಯಾರಿಗೆ ತುಂಬಾ ದೊಡ್ಡದಿದೆ ದಾಸರಹಳ್ಳಿ ಕ್ಷೇತ್ರ ಬಹಳ ದೊಡ್ಡದಿದೆ. ಎಲ್ಲ ಮಾಡ್ಬೋದು, ಏನು ತೊಂದರೆ ಏನು ದೊಡ್ಡದೇನಿಲ್ಲ, ಮಾಡ್ಬೋದು. ಮಾಡೋ ಮನ್ಸಿಲ್ಲ ಅಷ್ಟೇ ಅವ್ರಿಗೆ. ಏರಿಯಾದಲ್ಲೇ ಸ್ವಲ್ಪ ಉಸ್ತುವಾರಿ ತಗೊಂಡ್ಬಿಟ್ಟು ಇದೆಲ್ಲ ಪಾರ್ಕು ಎಲ್ಲ ಏನೆಲ್ಲ ಅಧೋಗತಿ ಆಗ್ಬಿಟ್ಟೈತೆ. ಎಲ್ಲ ಸ್ವಲ್ಪ ಒಬ್ರು ಯಾರು ನೋಡ್ಕೊಳ್ಳೋಕೆ ಒಂದು ಒಳ್ಳೆ ರೆಪ್ರೆಸೆಂಟೇಟಿವ್ ಇರ್ತಾರೆ. ಏನೇ ಕಷ್ಟ ಸುಖ ಇದ್ರೆ ಅವ್ರ ಹತ್ರ ಹೋಗಿ ಮಾತಾಡ್ಬೋದು. ಇವಾಗ ಸುಖ ಎಲ್ಲಿದೆ ಜನರಿಗೆ ಅನ್ನೋದು ಕೇಳಬೇಕು. ಕಷ್ಟ ಸುಖ ಎಲ್ಲಿ ಮಾತಾಡೋಕ್ಕಾಗುತ್ತೆ? ಕಷ್ಟ ಅಟ್ಲೀಸ್ಟ್ ಯಾರೋ ಒಂದು ಲೀಡರ್ ಇದ್ರೆ ಸ್ವಲ್ಪ ಅವರು ಹತ್ರ ಇರ್ತಾರೆ, ನಮಗೆ ಸ್ವಲ್ಪ ಮಾತಾಡೋದಕ್ಕೆಲ್ಲ ಅನುಕೂಲ ಆಗುತ್ತೆ. MLA ಅಧಿಕಾರಿಗಳು MLA ಇಲ್ಲೆಲ್ಲ ಅವರೆಲ್ಲ ಕೈಗೆ ಸಿಗಲ್ಲ. ಅದಕ್ಕೋಸ್ಕರ ಕಾರ್ಪೊರೇಟರ್ ಇದ್ರೆ ಒಳ್ಳೇದೇ. ಯಾರೋ ಒಳ್ಳೆ ಲೀಡರ್ ಬಂದ್ರೆ ಸ್ವಲ್ಪ ಅನುಕೂಲನೇ. ಕಾರ್ಪೊರೇಷನ್ ಎಲೆಕ್ಷನ್ ನಡೆಸಬೇಕು ಬೇಡವೋ? ನಡೆಸ್ಬೇಕಣ್ಣ. ಯಾಕೆ ಮುಖ್ಯ ಕಾರ್ಪೊರೇಟರ್ಗಳು? ಕಾರ್ಪೊರೇಟರ್ ಇಲ್ಲಾಂದ್ರೆ ಏನು ಕೆಲಸ ಆಗಲ್ಲಣ್ಣ. ಎಲ್ಲ ರೋಡ್ ಹಂಗಿರ್ತವೆ, ಕಸ ಹಂಗಿರ್ತವೆ. MLA ಹಿಡಿಯೋಕ್ಕಾಗಲ್ಲ, ಎಲ್ಲ ದುಡ್ಕೋಕ್ಕಾಗುತ್ತೆ. MLAನ ಕಂಪಲ್ಸರಿ ಕಾರ್ಪೊರೇಷನ್ ಬೇಕು. ಈಗ ಇವ್ರು ಮಾಡ್ತಾ ಇಲ್ವಲ್ಲ, 12 ವರ್ಷ ಆಯ್ತು. ಇವ್ರು ಮಾಡಲ್ಲ, ಇವರು ಮಾಡಿಲ್ಲ. ಯಾವ ಪಾರ್ಟಿಯವ್ರು ಮಾಡಲ್ಲ, ಎಲ್ಲ ದುಡ್ಡು ತಿನ್ನಕ್ಕಿರೋದು. ಇವ್ರು ಬಂದ್ರೆ MLA ದುಡ್ಡು ಸಿಗಲ್ವಲ್ಲಣ್ಣ. MLAಗಳಿಗೆ ಇಷ್ಟ ಇಲ್ಲ ಅನ್ಸುತ್ತೆ. ಇಲ್ಲ ಯಾರಿಗಿಷ್ಟ ಇಲ್ಲ. ಫಸ್ಟ್ ಆಫ್ ಆಲ್ ಯಾರಿಗಿಷ್ಟ ಇಲ್ಲ. ಕಾರ್ಪೊರೇಷನ್ ಎಲೆಕ್ಷನ್ ನಡೆಯಲೇಬೇಕು.
BBMPನವರು ಕಸದ್ದು ಇದು ಡಂಪ್ ಮಾಡಿದ್ದಾರೆ. ಎಲ್ಲ ವಾರ್ಡ್ಗಳ್ದು ಬಂದು ಅಲ್ಲೇ ಇದಾಗಿದೆ. ಎಷ್ಟೋ ವಾರ್ಡ್ ಇದೆ ಅಂತ ಹೇಳಿದ್ರು, ಬಟ್ ನಂಗೆ ಆ ವಾರ್ಡ್ ಎಲ್ಲ ಹೆಸರು ಗೊತ್ತಿಲ್ಲ ಯಾವ ವಾರ್ಡು ಅಂತ. ನೀವು ಬೇಕಾದ್ರೆ ಹೋದ್ರೆ ನೀವು ನೋಡ್ಬೋದು, ಕಸದ್ದು ಇದು ಡಂಪ್ ಮಾಡಿರ್ತಾರೆ. ಕಂಪ್ಲೇಂಟ್ ಮಾಡಿದ್ದೀರಾ ಸರ್? ಎಲ್ಲ ಆಗಿದೆ ಅಂತ ಹೇಳ್ತಾರೆ ಸರ್. ಎಲ್ಲ ಜನದ್ದು ಎಲ್ಲ ಬಂದವ್ರಿಗೆಲ್ಲ ನಾವು ಹೇಳ್ತೀವಿ. ಹೆಂಗಾಗಿದೆ ಸರ್, ಹೆಣ್ಮಕ್ಳು ಓಡಾಡಕ್ ಆಗ್ತಿಲ್ಲ. ಹೆಣ್ಮಕ್ಳೇ ಆಗ್ಲಿ ಹಿಂಗೆ ಕ್ಲೋಸ್ ಮಾಡ್ಕೊಂಡು ನಾವು ಬರ್ತೀವಿ. ಈ ಕಡೆ ನೋಡಿದ್ರೆ ಈ ಕಡೆ ಫುಟ್ಪಾತ್ ಇದೆ. ಕಾರ್ಪೊರೇಟರ್ಗಳು ಬಂದ್ರೆ ಸಮಸ್ಯೆ ಬಗೆಹರಿಬಹುದಾ ಸರ್? ಖಂಡಿತ. ಎಲೆಕ್ಷನ್ ಆದ್ರೆ ಬೆಟರ್ ಅನ್ಕೋತೀನಿ. ಕೇಳಿದ್ರಲ್ಲ, ಇದು ಈ ವಾರ್ಡ್ನ ವ್ಯಾಪ್ತಿಯಲ್ಲಿರುವಂತಹ ಜನರ ಒಕ್ಕೊರಲಿನ ಮಾತು. ನಮಗೆ ಪಾಲಿಕೆ ಚುನಾವಣೆ ಆದಷ್ಟು ಬೇಗ ನಡೆಸ್ಕೊಡ್ಬೇಕು, ನಮ್ಮ ವಾರ್ಡ್ಗೊಬ್ಬ ಪ್ರತಿನಿಧಿ ಬೇಕು ಅನ್ನುವಂಥ ಬೇಡಿಕೆಯನ್ನ ಸರ್ಕಾರದ ಮುಂದೆ ಈ ಭಾಗದಲ್ಲಿರುವಂತಹ ಜನರು ಇಡ್ತಾ ಇರುವಂಥದ್ದು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ರಾಯ್ಡು ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 8.